ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಆಲ್ರೆಡಿ ವೈಶು ಎದ್ದು ಕೂಡ ಅವಳು ಸ್ವಲ್ಪ ಓದ್ತಾ ಇದ್ಲು. ಇನ್ನು ನಂದು ಕೂಡ ಪೂಜೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು. ಮಳೆಗಾಲ ಅನ್ನೋ ಥರ ಇಲ್ಲವೇ ಇಲ್ಲ, ಎಷ್ಟೊಂದು ಬಿಸಿಲು. ಆಲ್ರೆಡಿ 7 ಗಂಟೆಗೆಲ್ಲ. ಇನ್ನು ಇವತ್ತು ಟಿಫನ್ಗೆ ಸೇಮ್ ರೊಟ್ಟಿ ಹಾಗೆ ಪಲ್ಯ ಮಾಡ್ತಿದ್ದೀನಿ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡ್ಕೊಳ್ತಿದ್ದೀನಿ. ಇನ್ನು ಮನೆಯಲ್ಲಿ ಊಟಕ್ಕಿಂತ ಮುಂಚೆ ಯಾವುದಾದ್ರೂ ಫ್ರೂಟ್ನ ಇದ್ದರೆ ಕೊಟ್ಟಿರ್ತೀನಿ. ಡ್ರ್ಯಾಗನ್ ಇದೆ, ಅದನ್ನೇ ಕೊಡೋಣ ಅಂತ ಹೇಳಿ. ಕೆಳಗಡೆ ಸ್ವೀಟ್ ಕಾರ್ನು ಬಾಯ್ಲ್ ಆಗುತ್ತೆ, ಮೇಲೆ ನೀರು ಕೂಡ ಕಾದೋಗ್ಬಿಡುತ್ತೆ. ನಾನೇನಾದರೂ ಶೇಂಗಾ ಕಾಳು ಅಥವಾ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡೋದಿತ್ತು ಅಂದರೆ ಹೀಗೆ ಇಟ್ಬಿಟ್ಟಿರ್ತೀನಿ. ಮಕ್ಕಳು ಬರೋಷ್ಟೊತ್ತಿಗೆ ನೀರು ಕೂಡ ಕಾದಿರುತ್ತೆ. ಅವರು ಬಂದು ಒಂದು ಸ್ವಲ್ಪ ಅಜ್ವಾನ ತಿಂದು ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿತಾರೆ. ಕೆಲವೊಂದು ಊಟಗಳೆಲ್ಲ ಡೈಜೆಷನ್ ಆಗಲ್ಲ. ಸೊ ಹಾಗಾಗಿ ರೆಗ್ಯುಲರಾಗಿ ಒಂದು ಸ್ವಲ್ಪ ಅಜ್ವಾನ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಹಾಗೆ ಮಕ್ಕಳಿಗೆ ಹೊಟ್ಟೆ ನೋವು ಅನ್ನೋದು ಬರೋದಿಲ್ಲ. ಮುಂಚೆ ಎಲ್ಲ ಬಿಳಿ ಡ್ರ್ಯಾಗನ್ ಫ್ರೂಟ್ ಬರ್ತಾಯಿತ್ತು, ಈ ಥರದ್ದು ಕಡಿಮೆ. ಇವಾಗ ಇದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಬಿಳಿದಂತೂ ಕಾಣೋದೇ ಇಲ್ಲ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆನೋ, ತಿನ್ನೋದಕ್ಕೆ ಕೂಡ ಅಷ್ಟೇ ಸಿಹಿಯಾಗಿರುತ್ತೆ. ಸೊ ಕಂಪಲ್ಸರಿ ಮಾರ್ನಿಂಗ್ ಟೈಮಲ್ಲಿ ಯಾವ ಫ್ರೂಟ್ ಇರುತ್ತೆ ಆ ಫ್ರೂಟ್ನ ಕಟ್ ಮಾಡಿ ಕೊಟ್ಬಿಡ್ತೀನಿ. ಇನ್ನು ಪಲ್ಯ ಬಂದು ಎಲ್ಲ ಒಂದೆರಡೆರಡು ಮಿಕ್ಕಿರೋದಿದೆ, ಅದನ್ನೇ ವೆಜಿಟೇಬಲ್ ಮಿಕ್ಸ್ಡ್ ಪಲ್ಯ ಮಾಡ್ಕೊಳ್ತಿದ್ದೀನಿ. ಆಲ್ರೆಡಿ ಲಾಸ್ಟ್ ವೀಕೆ ನಾವು ವೆಜಿಟೇಬಲ್ ಎಲ್ಲ ತೊಗೊಂಡು ಬಂದಿರೋದು. ಇನ್ನು ಮಾಡೋದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಬೀನ್ಸು ಮತ್ತು ಕುಕುಂಬರು ಇದೆರಡನ್ನೂ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ ಅಷ್ಟೇ. ಸೊ ಚೆನ್ನಾಗಿ ಒಂದು ಸರಿ ಕಲಿಸ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ಪಲ್ಯ ಆಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾವಾಗಲೂ ಜೋಳದ ರೊಟ್ಟಿನೇ, ಸಜ್ಜೆ ರೊಟ್ಟಿನೇ ಮಾಡ್ತಿರ್ತೀನಿ. ಇವತ್ತು ರಾಗಿ ರೊಟ್ಟಿ ಕೂಡ ಮಾಡಿ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ. ಚೆನ್ನಾಗಿ ಕಾದಿರುವಂಥ ನೀರನ್ನು ಹಿಟ್ಟಲ್ಲಿ ಹಾಕಿ ಸೇಮ್ ಜೋಳದ ರೊಟ್ಟಿನಿಗೆಲ್ಲ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀವೋ ಅದೇ ಥರನೇ ನಾದ್ಕೋಬೇಕು. ಇದು ಕೂಡ ಸ್ವಲ್ಪ ಜಿಗಿ ಇರಲ್ಲ, ಬಂಡೆ ಮೇಲೆ ಚೆನ್ನಾಗಿ ನಾದ್ಕೋಬೇಕು. ಇನ್ನೇನು ಹಿಟ್ಟನ್ನು ಕಲಸಿ ರೊಟ್ಟಿ ಮಾಡೋಣ ಅನ್ನೋಷ್ಟೊತ್ತಿಗೆ ಬ್ಯಾಟ್ರಿ ಫುಲ್ ಲೋ ಆಗಿಬಿಟ್ಟಿತ್ತು. ನೋಡ್ಕೊಂಡಿರಲಿಲ್ಲ ನಾನು. ಇನ್ನು ಚಾರ್ಜಿಗೆ ಇಟ್ಟಿದ್ದೆ. ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವ್ರಿಗೆಲ್ಲ ಊಟ ಮಾಡಿಸಿ ಬಾಕ್ಸ್ನೆಲ್ಲ ಹಾಕ್ಕೊಟ್ಟೆ. ಮೊದಲು ಅವ್ರನ್ನ ಕಳಿಸ್ಬಿಟ್ರೆ ಪೀಸ್ಫುಲ್ಲಾಗಿ ಕೆಲಸಗಳನ್ನು ಮಾಡ್ಕೋಬೋದು ಅಂತ ಹೇಳಿ. ಯಾವಾಗಲೂ ಶೂ ನಾನೇ ಯಾಕೆ ಹಾಕ್ತೀನಿ ಅಂದರೆ ಪಾಲಿಷ್ ಮಾಡಿರ್ತೀನಿ, ಮೇಲೆಲ್ಲ ಕಲರ್ ಹತ್ತಿರುತ್ತೆ. ಅವ್ರು ಹಾಕ್ಕೊಂಡಾಗ ಅದು ಕೈಗೆ ಹತ್ತುತ್ತೆ, ಅಪ್ಪಿ ಬಾಯಲ್ಲಿ ಇಟ್ಕೊಳ್ತಾರೇನೋ ಅನ್ನೋ ಒಂದೇ ಉದ್ದೇಶಕ್ಕೆ ನಾನೇ ಅವರಿಬ್ಬರಿಗೆ ಶೂನ ಹಾಕಿ ಕಳಿಸ್ತೀನಿ. ಬರ್ರಿ, ಟೈಮ್ ಆಯ್ತು ಬಾ.
ಇನ್ನು ಮಕ್ಕಳನ್ನ ಕಳಿಸಿದ ಮೇಲೆ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೇಮ್ ನಾವು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಹೆಂಗೆ ಮಾಡ್ತೀವೋ ಅದೇ ಥರನೇ ಬರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಲಟ್ಟಣಿಗೆಯಿಂದ ನಿಧಾನವಾಗಿ ಲಟ್ಸ್ಕೊಂಡು ಆಮೇಲೆ ಕೈಯಿಂದ ಸ್ವಲ್ಪ ಬಡಿಬೇಕು. ಅಷ್ಟೊಂದು ದೊಡ್ಡದಾಗಿ ಎಲ್ಲ ರೊಟ್ಟಿ ಬರಲ್ಲ, ಇದು ಚಿಕ್ಕ ಚಿಕ್ಕದಾಗಿಯೇ ಇರುತ್ತೆ. ಬಿಸಿ ಬಿಸಿ ಆಗಿಯೇ ತಿಂದು ಬಿಡಬೇಕು. ಸ್ಪೆಷಲಿ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಎಲ್ಲರೂ ರಾಗಿನ ದಿನ ಊಟ ಮಾಡೋದ್ರಿಂದ ತುಂಬ ಒಳ್ಳೆಯದು. ಒಂದು ಸರಿ ನಾನು ಇದ್ರ ಬಗ್ಗೆ ಹೇಳಿದಾಗ ಒಂದು ಕಾಮೆಂಟ್ ಬಂದಿತ್ತು, ಥೈರಾಯ್ಡ್ ಇದ್ದವರು ಜಾಸ್ತಿ ರಾಗಿನ ತಿನ್ನಬಾರ್ದು, ಇದರಲ್ಲಿ ತಂಪು ಅಂಶ ಇರುತ್ತೆ, ಸೊ ಕೋಲ್ಡ್ ಆಗೋದು ಜಾಸ್ತಿ ಅಂತ ಹೇಳಿ. ದಿನಕ್ಕೆ ಒನ್ ಟೈಮ್ ತಿಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ರೊಟ್ಟಿನೋ ಮುದ್ದೆನೋ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು, ಆರೋಗ್ಯ ಚೆನ್ನಾಗಿರುತ್ತೆ ಅಷ್ಟೇ. ಯಾರ್ಯಾರಿಗೆ ಏನೇನು ಗೊತ್ತಿರುತ್ತೆ ಅದನ್ನು ಹೇಳ್ತಾ ಹೋಗೋದು ಅಷ್ಟೇ. ಸದ್ಗುರುಗಳೆಲ್ಲ ಹೇಳ್ತಾ ಇರ್ತಾರೆ ಪ್ರತಿದಿನ ರಾಗಿನ ಊಟ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿ. ಸೊ ಪ್ರತಿದಿನ ಆಗಿಲ್ಲ ಅಂದರೆ ಯಾವಾಗ ಸಾಧ್ಯ ಆಗುತ್ತೆ ಅವಾಗಾದರೂ ರೊಟ್ಟಿ ಆಮೇಲೆ ಮುದ್ದೆ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಸೊ ರೊಟ್ಟಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈ ಕಡೆ ಪ್ಲೇಟ್ ಕೂಡ ರೆಡಿ ಆಗಿದೆ. ಹುಣಸೆ ಹಣ್ಣು ವರ್ಷಾನುಗಟ್ಲೆ ಚೆನ್ನಾಗಿರಬೇಕು, ಕಲರ್ ಚೇಂಜ್ ಆಗಬಾರ್ದು. ಅಂದರೆ ಅದು ಹೊರಗಿಟ್ಟಾಗ ಕಪ್ಪಾಗಿ ಹೋಗ್ಬಿಡುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಅದನ್ನು ಹೊರಗಡೆ ಒಂದು ಜಾರಲ್ಲಿ ತೆಕ್ಕೊಂಡು ಮಿಕ್ಕಿರೋದನ್ನು ಈ ಥರ ಒಂದು ಕಾಟನ್ ಬ್ಯಾಗಲ್ಲಿ ಹಾಕಿ ಫ್ರಿಜ್ಜಾಗಿ ಇಟ್ಬಿಟ್ರೆ ಎಷ್ಟು ದಿನ ಆದರೂ ಕೂಡ ತುಂಬ ಚೆನ್ನಾಗಿಯೇ ಇರುತ್ತೆ. ನಾನು ಸ್ವಲ್ಪ ಕಡಿಮೆನೇ ಬೇಳೆ ಎಲ್ಲ ಮಾಡೋದು, ಹಾಗಾಗಿ ಖರ್ಚಾಗೋದು ಕೂಡ ಕಡಿಮೆ. ಸ್ವಲ್ಪ ನಾನು ಜಾರಲ್ಲಿ ತೆಕ್ಕೊಂಡು ಮಿಕ್ಕಿರೋದೆಲ್ಲ ಫ್ರಿಜ್ಜಲ್ಲೇ ಇಟ್ಕೊಳ್ತೀನಿ. ಇನ್ನು ಮೆಣಸಿನ್ಕಾಯಿ ಕೂಡ ಖಾಲಿ ಆಗಿತ್ತು, ಅದನ್ನು ಒಂದು ಜಾರಲ್ಲಿ ಹಾಕಿಟ್ಕೊಳ್ತಿದ್ದೀನಿ. ಏನೇನು ಖಾಲಿ ಆಗಿರುತ್ತಲ್ಲ ಆ ಜಾರ್ಗಳಾಯಿತು, ಬಾಕ್ಸ್ಗಳಾಯಿತು, ಅದನ್ನೆಲ್ಲ ತೊಳೆದು ಮತ್ತೆ ನಾವು ಅದರಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ಕಿಚನ್ ತುಂಬ ನೀಟಾಗಿಯೇ ಕಾಣಿಸುತ್ತೆ. ಇದು ಒಂಥರ ಮೆಣಸಿನ್ಕಾಯಿ, ಹೆಸರು ಗೊತ್ತಿಲ್ಲ, ಬಟ್ ಒಗ್ಗರಣೆ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಇದು ನನ್ನ ಮಸಾಲ ಡಬ್ಬಿ. ಲಾಸ್ಟ್ ಒಂದು ಕಾಮೆಂಟ್ ಬಂದಿತ್ತು, ನಿಮ್ಮ ಮಸಾಲ ಡಬ್ಬಿನ ತೋರಿಸಿ ಅಂತ ಹೇಳಿ. ಸೊ ನೀವೆಲ್ಲ ಯಾವ ಥರ ಇಟ್ಕೊಂಡಿರ್ತೀರ, ನಾನು ಕೂಡ ಅದೇ ಥರನೇ ಇಟ್ಕೊಂಡಿರ್ತೀನಿ. ಬಟ್ ಏನಂದರೆ ಉಡ್ಡಾಗಿರೋದ್ರಿಂದ ಪದೇ ಪದೇ ತೊಳೆಯೋಕ್ಕೆ ಬರಲ್ಲ. ಟಿಶ್ಯೂಯಿಂದ ಒರೆಸ್ಕೊಂಡು ಕ್ಲೀನ್ ಮಾಡಿ ಮತ್ತೆ ನಾನು ಎಲ್ಲ ಮಸಾಲನ ಹಾಕಿ ಇಟ್ಕೊಳ್ತೀನಿ. ನನ್ನ ಹತ್ರ ಬೇರೆ ಬೇರೆ ಮಸಾಲ ಪುಡಿಗಳು ಕೂಡ ಯಾವಾಗೋ ಒಂದು ಸರಿ ಬಳಸಿರ್ತೀನಿ ನಾನು. 6 ತಿಂಗಳಿಗೊಂದು ಸರಿ, 3 ತಿಂಗಳಿಗೊಂದು ಸರಿ. ಅಂದರೆ ರೆಗ್ಯುಲರಾಗಿ ರೊಟ್ಟಿ ಪಲ್ಯನೇ ಇರುತ್ತಲ್ಲ, ಅದಕ್ಕೆ ಮಸಾಲೆಗಳ ಅವಶ್ಯಕತೆನೇ ಇರಲ್ಲ. ಈ ಧನಿಯಾ ಪುಡಿ, ಗರಂ ಮಸಾಲ, ಸೊ ಯಾವಾಗೊಂದು ಸರಿ ತಿಂತೀನಿ. ರೆಗ್ಯುಲರಾಗಿ ಆ ಥರದ್ದನ್ನು ಬಳಸಬೇಡಿ. ಈ ಗ್ಯಾಸ್ಟ್ರಿಕ್ಕು, ಎದೆ ಉರಿ ಅನ್ನೋದು ಜಾಸ್ತಿ ಆಗುತ್ತೆ. ಮಸಾಲೆ ಪದಾರ್ಥಗಳು ಎಷ್ಟು ತಿಂತೀವೋ ಅಷ್ಟೆಲ್ಲ ನಮಗೆ ಪ್ರಾಬ್ಲಮ್ಗಳು ಬರುತ್ತೆ. ಇನ್ನು ನಾಳೆ ಮಂಗಳವಾರ ಅಮಾವಾಸ್ಯೆ ಕೂಡ ಇದೆ. ದೋಸೆ, ಇಡ್ಲಿ ಭಾಳ ದಿನಗಳಾಗೋಗ್ಬಿಡ್ತು ಮಾಡ್ದೇನೆ. ಹಂಗಾಗಿ 1-2 ದಿನ ಅದನ್ನೇ ತಿನ್ನಿಸ್ಬಿಡೋಣ ಅಂತ ಹೇಳಿ ಇವತ್ತು ದೋಸೆಗೆ ನೆನ್ಪು ಮಾಡಿ ಅಕ್ಕಿನ ನೆನೆ ಹಾಕ್ತಿದ್ದೀನಿ. ನಾನು ರೇಷನ್ ಅಕ್ಕಿ ಜೊತೆ 1 ಕಪ್ಪಷ್ಟು ನಾವು ಬಳಸುವಂಥ ಈ ಸೋನಾ ಮಸೂರಿ ಬರುತ್ತಲ್ಲ ಅದನ್ನು ಹಾಕಿರ್ತೀನಿ. ಕಲರು ರುಚಿ ತುಂಬಾ ಚೆನ್ನಾಗಿರುತ್ತೆ. ರೇಷನ್ ಅಕ್ಕಿಯಲ್ಲಿ ಡಸ್ಟ್ ಜಾಸ್ತಿನೇ ಇರುತ್ತೆ, ಹಂಗಾಗಿ ಒಂದು 4-5 ಬಾರಿ ಚೆನ್ನಾಗಿ ತೊಳ್ಕೊತಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಸೋರೆಕಾಯಿನ ಹಾಕಿ ಬೇಳೆನ ಮಾಡ್ಕೊಳ್ಳೋಣ ಅಂತ ಹೇಳಿ. ಆದಷ್ಟು ರೈಸ್ನ ಕಡಿಮೆ ಊಟ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಬಿಟ್ರೆ ಅಂತೂ ಸುಮಾರು ಜನ ಡಾಕ್ಟರ್ ಸಜೆಸ್ಟ್ ಮಾಡ್ತಾನೆ ಇರ್ತಾರೆ ರೈಸನ್ನು ಕಡಿಮೆ ತಿನ್ನಿ. ಯಾಕಂದರೆ ಸುಮಾರು ಪೇಷಂಟು ರೆಗ್ಯುಲರಾಗಿ ನೋಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ನಾವು ಹೇಳೋದ್ರಿಂದ ಜನಗಳಲ್ಲಿ ಸ್ವಲ್ಪ ಬದಲಾವಣೆ ಬರ್ಬೋದೇನೋ, ರೈಸು, ಶುಗರು ಈ ಥರದ್ದು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೇನೋ ಅನ್ನೋ ಉದ್ದೇಶಕ್ಕೆ, ಆಮೇಲೆ ಪಾಮ್ ಆಯಿಲ್ ಅದೆಲ್ಲದ್ರ ಬಗ್ಗೆನೂ ಹೇಳ್ತಾ ಇರ್ತಾರೆ. ಹೇಳಿದಾಗ ಅದನ್ನು ನಾವು ಅಳವಡಿಸ್ಕೊಂಡು ನಮ್ಮಲ್ಲಿ ಬದಲಾವಣೆಗಳನ್ನು ತಂದುಕೊಂಡು ಬದುಕಿದರೆ ತುಂಬ ಒಳ್ಳೆಯದು. ನಾನು ರೆಗ್ಯುಲರಾಗಿ ಮೊನ್ನೆ ಖಾಲಿ ಇದ್ದಾಗ ನಾನು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೆ. ಬರೀ ಶಾರ್ಟ್ ವೀಡಿಯೋ ನೋಡಿದರೆ ಸಾಕು, ಸುಮಾರು ಅಡುಗೆಗಳ ಐಡಿಯಾ ಬರುತ್ತೆ. ಮಕ್ಕಳಿಗೆ ಹಿಂಗೂ ಕೂಡ ಕೊಡ್ಬೋದಾ, ಇದನ್ನು ತಿನ್ನಿಸ್ಬೋದಾ ಅಂತ ಹೇಳಿ. ಇದು ಯಾರಿಗೂ ಬೇಕಾಗಿಲ್ಲ. 8 ಗಂಟೆಗೆ ಎದ್ವಾ 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡಿಕೊಟ್ವಿ, ತಿನ್ನಿಸಿದ್ವಿ, ಕಳಿಸಿದ್ವಿ. ನಾವು ಎಷ್ಟು ಕಡಿಮೆ ಸಮಯನ ಅಡುಗೆ ಮನೆಯಲ್ಲಿ ಕಳೆದು ಎಷ್ಟು ಬೇಗ ಅಡುಗೆಗಳನ್ನು ಮಾಡಿಕೊಡ್ತೀವೋ ನಮ್ಮ ಆರೋಗ್ಯ ಕೂಡ ಅಷ್ಟೇ ಬೇಗ ಹಾಳಾಗುತ್ತೆ. ಅದು ಹಾಳಾದಮೇಲೆ ಅದನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ಬೇರೆ ಏನೇನೋ ಪ್ಲ್ಯಾನ್ಗಳನ್ನು ಮಾಡ್ತೀವಿ. ಆಮೇಲೆ ಬರೀ ರೆಗ್ಯುಲರಾಗಿ ಅನ್ನ ಊಟ
ಬಿಟ್ಟು ಡಯಟ್ ಅಂತೆ 21 ಡೇಸ್ ಚಾಲೆಂಜು 15 ಡೇಸ್ ಚಾಲೆಂಜು ಅಂತ ತೊಗೊಂಡು ಅದನ್ನೆಲ್ಲ ಸುಮಾರು ಜನ ನೋಡ್ತಾರೆ. ರೆಗ್ಯುಲರಾಗಿ ಈ ಥರ ರೊಟ್ಟಿ ಪಲ್ಯ ಮಾಡಿಕೊಡಿ, ಮಕ್ಕಳಿಗೆ ತಿನ್ನಿಸಿ, ನೀವು ತಿನ್ನಿ, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಅದ್ಭುತವಾಗಿ ಬೆಳೀತಾರೆ. ಈ ಥರದ್ದು ಯಾರಿಗೂ ಬೇಕಾಗಿಲ್ಲ. ಇದು ವಿಪರ್ಯಾಸ ಅಷ್ಟೇ. ಸೊ ಗೊತ್ತಿಲ್ಲ ಇದಕ್ಕೆಲ್ಲ ಯಾವಾಗ ಕಾಲ ಬರುತ್ತೋ ಏನೋ ಅಂತ ಹೇಳಿ. ನನಗೆ ಮೀಶೋದ್ದು ಈ ಪ್ರಾಡಕ್ಟ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಒಂದೆರಡು ತರಿಸಿದ್ದೀನಿ, ಜಸ್ಟ್ 300+ ಏನೋ. ಎಷ್ಟು ದುಡ್ಡು ಕಳ್ಕೊಂಡಿದ್ದೀನಲ್ಲ ಅಂತ ಅನ್ನಿಸ್ತಾ ಇತ್ತು ಈ ಮಿಂತ್ರದಲ್ಲಿ. ಬರೀ ನಾನು ಈ ಮ್ಯಾಟ್ಗಳಿಗೆ ಸುಮಾರು ದುಡ್ಡನ್ನು ಕಳ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಮೀಶೋದಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ. ನಾವು ಹ್ಯಾಂಡ್ ವಾಶ್ ಮಾಡ್ಕೋಬೋದು, ಇಲ್ಲ ಮಷಿನ್ ಕೂಡ ವಾಶ್ ಮಾಡ್ಕೋಬೋದು, ಅಷ್ಟೊಂದು ಚೆನ್ನಾಗಿದೆ. ಸೊ ಇನ್ನು ಈ ಕಡೆ ಬಿಸಿಲಾಗಿದೆ, ಸ್ವಲ್ಪ ಉಪ್ಪನ್ನ ಹಾಕಿ ಬೇಳೆನ ನಾನು ಕಲಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ಅದು ಬೆಂದಿದೆ ಅಲ್ಲ, ದಡಿಸೋದೇನೂ ಬೇಕಾಗಿಲ್ಲ. ಮೊನ್ನೆ ನಾನು ಗಟ್ಟಿ ಬೇಳೆ ಮಾಡಿದ್ದೆ ಅಂತ ಹೇಳಿದ್ದೆ, ಅದಕ್ಕೊಬ್ಬರು ಕಾಮೆಂಟ್ ಹಾಕಿದರು ಗಟ್ಟಿ ಬೇಳೆ ರೆಸಿಪಿ. ಬೇಳೆನ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ನಾವು ಉಪ್ಪು ಹಾಕಿ ಕಲಸಿ ಅದನ್ನು ಡೈರೆಕ್ಟಾಗಿ ಎತ್ತಿಟ್ಬಿಟ್ರೆ ಅದು ಗಟ್ಟಿ ಬೇಳೆ. ಬೇಳೆನ ಕಲಸಿ ಒಂದು ಗ್ಲಾಸ್ ನೀರು ಹಾಕಿಟ್ರೆ ಅದು ನೀರು ಬೇಳೆ ಅಷ್ಟೇ. ಸೊ ಎಲ್ರಿಗೂ ಎಲ್ಲನೂ ಗೊತ್ತಿರಲ್ಲ, ಬಟ್ ಮಾಡೋದು ತುಂಬ ಸುಲಭ ಅಷ್ಟೇ. ನೀರು ಹಾಕದೆ ಮಾಡೋದೇ ಗಟ್ಟಿಬೇಳೆ. ಸೊ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಆಯಿತು, ಚಪಾತಿ ಜೊತೆ, ಈ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ, ಗಟ್ಟಿಬೇಳೆ, ಆಮೇಲೆ ಕಡಲೆ ಪುಡಿ, ನಿಂಬೆಕಾಯಿ, ಇದೆಲ್ಲ ಅದ್ಭುತವಾಗಿರುತ್ತೆ. ಸೊ ಬೇಳೆ ಕೂಡ ರೆಡಿ ಆಯಿತು. ಮಧ್ಯಾಹ್ನ ಊಟ ರೆಡಿ. ಎಕ್ಸಾಮ್ ಇತ್ತಲ್ಲ, ಪಾಸ್ 5 of 5. ಮತ್ತೆ ನನ್ನ ಸೈನ್ಸ್ ಪ್ರಾಜೆಕ್ಟ್ ನಿನ್ನೆ ಮಾಡಿರ್ಲಿಲ್ಲಲ್ಲ, ಬೈದ್ರಾ? ಮತ್ತೆ ಏಕ ಅಲ್ಲಪ್ಪ, ಬುಕ್ಕಾಗಿ ಇರ್ತೈತಲ್ಲ, ನೋಡಿ ಬರಿಬೇಕು. ಅಕ್ಕನ ಮೇಲೆ ಡಿಪೆಂಡ್ ಆಗಬಾರ್ದು. ಆಯ್ ಅಂತ ಅಂದಿಲ್ಲ, ಆಂಟಿ ಆಯ್ ಅಂತ ಅಂದಿಲ್ಲ, ಅಲ್ಲಿ ಬಂದತ್ ನಾ. ಅದಕ್ಕೆ ಅಪ್ಪಾಜಿ ಬುಕ್ ಐತಲ್ಲ, ಬುಕ್ ನೋಡಿ ಬರಿಬೇಕು, ಅಕ್ಕನ ಕೇಳಬಾರ್ದು. ಹೌದಾ? ಬುಕ್ಕಾಗಿ ಹೆಂಗ್ ರಾಂಗ್ ಬರ್ತೈತೆ? ಪ್ರಿಂಟ್ ಮಿಸ್ಟೇಕಾ? ಇವಾಗ ನಾಳೆ ಟೆಸ್ಟಿಗೆ ಪ್ರಿಪೇರಾ? ಯಾವುದು? ಸೈನ್ಸ್ ಇವಾಗ ಮಾಡಿಬಿಡು. ಅಕ್ಕಿ, ರಾಗಿ ಅಥವಾ ಎಳ್ಳು ಏನಾದರೂ ಇರಲಿ, ಹಳ್ಳಿದೆ ಅದರಲ್ಲಿ ಅಂದರೆ ಈ ಅಜ್ವಾನ ಈ ಥರದ್ದನ್ನು ಹಿಂಗೆ ಜಾಲಿಸ್ಕೊಂಬಿಡಿ. ಹಳ್ಳೆಲ್ಲ ಹಿಂದೆ ಉಳಿಯುತ್ತೆ, ಚೆನ್ನಾಗಿ ಬರುತ್ತೆ. ಆಮೇಲೆ ಅಡುಗೆಗೆ ರೆಗ್ಯುಲರಾಗಿ ಬಳಸ್ಬೋದು. ಒಂದು ಬಟ್ಲದಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ಹಿಂಗೆ ಕೈಯಿಂದ ಎಳ್ಳುಗಳೆಲ್ಲ ಮೇಲೆ ತೇಲತ್ತಲ್ಲ, ಅದನ್ನು ಕೈಯಿಂದ ಕಲಿಸ್ಕೋಬೇಕು. ಯಾವುದಾದ್ರೂ ಮಣ್ಣು ಅಂಥದ್ದಿತ್ತು ಅಂದರೂ ಕೂಡ ಅದು ಕರಗೋಗುತ್ತೆ, ಹಳ್ಳಂಥದ್ದು ಕೆಳಗಡೆ ಕೂರುತ್ತೆ. ಈ ಥರ ನಿಧಾನವಾಗಿ ಹಿಂದೆ ಬಟ್ಲನ್ನ ಅಳ್ಳಾಡಿಸೋದ್ರಿಂದ ಮುಂದೆ ಬರೀ ಎಳ್ಳಂಥದ್ದು ಏನಿರುತ್ತಲ್ಲ ಅದಷ್ಟೇ ಬರುತ್ತೆ. ನಾವು ಸಣ್ಣರಿರಬೇಕಾದ್ರೆ ಅಮ್ಮ ಅಕ್ಕಿ ನುಚ್ಚು ತರೋರು ಅಡುಗೆಗೆ. ನುಚ್ಚಲ್ಲಿ ಸಣ್ಣ ಸಣ್ಣ ಹಳ್ಳಿರೋದು, ಅದು ಕೆಲವೊಂದು ಸರಿ ಮಿಸ್ಸಾಗಿ ಹೋದರೆ ಊಟ ಮಾಡ್ಬೇಕಾದ್ರೆ ಕಟ್ ಅಂತ ಬರೋದು. ಅದಕ್ಕೆ ಅಮ್ಮ ನನಗೆ ಕಲಿಸ್ಕೊಟ್ಟಿದ್ರು ಜಾಲ್ಸೋದು. ರೆಗ್ಯುಲರಾಗಿ ನಾವು ರಾತ್ರಿ ಅನ್ನ ಮಾಡೋ ಟೈಮಲ್ಲಿ ಜಾಲ್ಸಿನೇ ಅಕ್ಕಿನ ನೆನೆ ಹಾಕ್ತಾಯಿದ್ದೆ. ನೋಡಿ ಈ ಥರ ಹಿಂಗೆ ಮಾಡಿಬಿಟ್ರೆ ಬರೀ ಎಳ್ಳು ಬರುತ್ತೆ, ಹಳ್ಳಿಂದೆ ಕೂರುತ್ತೆ, ತುಂಬ ಕ್ಲೀನಾಗಿ ಬರುತ್ತೆ. ನಾನು ತೋರಿಸ್ತೀನಿ ಎಷ್ಟೊಂದೆಲ್ಲ ಹಳ್ಳಿದೆ ಇದರಲ್ಲಿ ಅಂತ ಹೇಳಿ. ನೋಡಿ ಜಸ್ಟ್ ಹಿಂದೆ ಅಳ್ಳಾಡಿಸ್ಬಿಟ್ರೆ ಆ ಬೌಲನ್ನು ಇಷ್ಟೆಲ್ಲ ಹಳ್ಳು ಹಿಂದೆ ಕೂರುತ್ತೆ. ನೋಡಿ ಬರೀ ಚಿಕ್ಕದ ಹಳ್ಳು. ಇದನ್ನು ಕೈಯಿಂದ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ನಮ್ಗೆ ಅದೆಲ್ಲ ಬರೋದೇ ಇಲ್ಲ. ಆಮೇಲೆ ನೋಡಿದರೂ ಕೂಡ ಅದು ಅಷ್ಟೊಂದು ಪರ್ಫೆಕ್ಟಾಗಿ ಹಳ್ಳುಗಳು ಕಾಣಲ್ಲ. ಈ ಎಳ್ಳಾಯಿತು, ಅಜ್ವಾನ, ರಾಗಿ ಈ ಥರನೇ ನಾವು ಜಾಲಿಸ್ಕೊಂಡ್ರೆ ಒಳ್ಳೆಯದು. ಸೊ ಜಾಲಿಸಿ ಒಂದೆರಡು ಸರಿ ತೊಳೆದು ಈ ಥರ ಹಿಡಿಯುತ್ತೀವಲ್ಲ, ಆ ಜಲಟಿಯಲ್ಲಿನೇ ನಾನು ನೀರನ್ನೆಲ್ಲ ಬಸೆ ಹಾಕಿದ್ದೀನಿ. ಸ್ವಲ್ಪ ಗಾಳಿಗೆ ಇಟ್ಬಿಟ್ರೆ ನೀರೆಲ್ಲ ಒಣಗುತ್ತೆ. ಆಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ 1-2 ದಿನ ಒಣಗಿಸ್ಕೊಂಡ್ಬಿಟ್ರೆ ಎಳ್ಳು ಅಡುಗೆಗೆ ರೆಡಿ ಆಗುತ್ತೆ. ನಮ್ಮ ಹೊಲದಲ್ಲೇ ಬೆಳೆದಿರೋದಲ್ಲ, ಎಷ್ಟೊಂದು ಖುಷಿ. ಈ ಅಂಗಡಿಯಲ್ಲಿ ತಂದಿರೋದೆಲ್ಲ ಕೆಲವೊಂದಿಷ್ಟು ಕ್ಲೀನಾಗಿರುತ್ತೆ. ಸೊ ಕೆಲವೊಂದು ಕಡೆ ತಂದದ್ದು ಹಳ್ಳಿರುತ್ತೆ. ಯಾವುದಕ್ಕೂ ಚೆನ್ನಾಗಿರೋ ತಂದಿದ್ದೀವಿ, ಪ್ಯಾಕೆಟಲ್ಲಿ ತಂದಿದ್ದೀವಿ ಅಂದರೆ ಹಾಗೆ ಬಳಸ್ಬಿಡ್ಬೋದು. ಇಲ್ಲ ನಾವು ಕುಲ್ಲ ತಂದಿದ್ದೀವಿ ಅಂದರೆ ಒಂದು ಸ್ವಲ್ಪ ಜಾಲಿಸ್ಕೊಂಡು
ಬಳಸಬೇಕು. ಯಾಕಂದರೆ ಹಳ್ಳಗಳೆಲ್ಲ ಮಕ್ಕಳು ಹೊಟ್ಟೆಯಲ್ಲಿ ಹೋಗಬಾರ್ದಲ್ಲ. ಸೊ ಹಾಗಾಗಿ ಈ ಥರ ನಾನು ಹೊರಗಡೆನೆ ಒಣಗಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಸುಲಿಬೇಕಾದ್ರೆ ಅಮ್ಮ ಜಗ್ಗೆ ನೆನಪಾಗ್ತಾಯಿದ್ರು. ಒಂದು 10 ನಿಮಿಷ ಖಾಲಿ ಕುಂತ್ಬಿಟ್ರೆ ಸಾಕು, ಬೆಳ್ಳುಳ್ಳಿ ಕೊಡು ಸುಲಿತೀನಿ ಖಾಲಿ ಇದ್ದೀನಲ್ಲ ಅಂತ ಕೇಳೋರು. ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡೆ. ಇದನ್ನು ನಾವು ಕಡಲೆ ಪುಡಿ ಅಂತ ಹೇಳ್ತೀವಿ. ದೋಸೆ ಮಾಡ್ತಿದ್ದೀವಿ ಅಂದರೆ ಕಂಪಲ್ಸರಿ ಈ ಪುಡಿ ಇರಲೇಬೇಕು. ದೋಸೆ ಮೇಲೆ ಹಾಕಿದ್ರೇ ಇಷ್ಟಪಡೋದು ವೈಭವ್. ಸೊ ಹಾಗಾಗಿ ಖಾಲಿಯಾಗಿ ಭಾಳ ದಿನ ಆಯಿತು, ಮಾಡ್ಕೊಳ್ತಿದ್ದೀನಿ. ಇನ್ನು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಜಿನ್ನಿಗೆ ಕಳಿಸ್ಬೇಕು. ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊತಿದ್ದೀನಿ. ಮಾಡೋದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ, ಆಮೇಲೆ ಜೀರಿಗೆ, ಸಾಸಿವೆ, ಆಮೇಲೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು. ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಸುಮಾರು ಸರಿ ನನ್ನ ವಿಡಿಯೋಗಳಲ್ಲಿ ಇದೆ, ಎಲ್ಲ ಪುಡಿ ರೆಸಿಪಿಗಳು ಕೂಡ ಇದೆ. ಇವಾಗ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿದೆ, ಗೊತ್ತಿಲ್ಲದೆ ಇರೋರು ಕೂಡ ಮಾಡ್ತಾರೆ ಅಂತ ಹೇಳಿ ಶೇರ್ ಮಾಡ್ಕೋತಿರೋದು. ಸೊ ಈ ಥರ ಕಲರೆಲ್ಲ ಚೇಂಜ್ ಆದಮೇಲೆ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ ಸೇರಿಸ್ಕೊಳ್ತಿದ್ದೀನಿ. ಸೊ ಮನೇಲಿ ಸ್ವಲ್ಪ ನಾವು ಖಾರನ ಚೆನ್ನಾಗಿಯೇ ಊಟ ಮಾಡ್ತೀವಿ. ಹಾಗಾಗಿ ಖಾರ ಕೂಡ ಅಷ್ಟೇ, ಮೆಣಸಿನ್ಕಾಯಿನ ತಂದು ನಮ್ಮ ಹೊಲದಲ್ಲಿ ಬೆಳೆದಿರುವಂಥದ್ದು ಕುಟ್ಸ್ಕೊಂಬಂದಿರೋದ್ರಿಂದ ಇದೇನು ಜಾಸ್ತಿ ಖಾರ ಇರಲ್ಲ, ಸಪ್ಪೆ ಕೂಡ ಇರಲ್ಲ, ಮೀಡಿಯಮ್ ಇರುತ್ತೆ. ಇನ್ನು ಪುಟಾಣಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕು. ಸ್ಪೂನಲ್ಲಿ ಅಷ್ಟೊಂದು ಸರಿಯಾಗಿ ಹೊಂದ್ಕೊಳ್ಳಲ್ಲ, ಅದು ಆರಿದ ಮೇಲೆ ಒಂದು ಸರಿ ಚೆನ್ನಾಗಿ ಕೈಯಿಂದ ಕಲಸಿಟ್ಬಿಟ್ರೆ ನಾವು ಮಿಕ್ಸಿಗೆ ಹಾಕ್ಕೊಂಡಾಗ ಯಾವುದು ನಮ್ಮ ಬಾಯಿಗೆ ಸಿಗೋದೇ ಇಲ್ಲ, ಬೆಳ್ಳುಳ್ಳಿ, ಕರಿಬೇವು ಈ ಥರದ್ದು. ಸೊ ಈ ಥರ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ. ಮಧ್ಯ ಮಧ್ಯದಲ್ಲಿ ಅದೆಲ್ಲ ಸಿಗ್ತಾ ಇರುತ್ತೆ, ಭಾಳ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಾವು ಲಾಸ್ಟ್ ಟೈಮು ಬಿಜಾಪುರಕ್ಕೆ ಹೋಗಿದ್ವಿ. ಅಲ್ಲಿ ಊಟಕ್ಕೆ ಹೋದಾಗ ಹಳ್ಳಿ ಮನೆ ಅಂತೇನೋ ಒಂದು ಊಟಕ್ಕೆ ಹೋಗಿದ್ವಿ ಹೋಟ್ಲಿಗೆ. ಅವರು ಶೇಂಗಾ ಪುಡಿ ಕೊಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ತರೋಣ ಅಂತ ಅವ್ರ ಹತ್ರ ಕೇಳಿದರೆ 500 ರೂಪಾಯಿಗೆ ಅರ್ಧ kg ಹೇಳಿದ್ರು ಅವರು. ಯಾಕೆ ಅಷ್ಟು ಕಾಸ್ಟ್ಲಿ ಅಂತ ಕೇಳಿದರೆ ಇದ್ರ ಪ್ರೊಸೀಜರ್ ಸ್ವಲ್ಪ ಲಾಂಗ್ ಆಗಿರುತ್ತೆ, ಅಂದರೆ ಇದನ್ನು ಒಳ್ಳಲ್ಲಿನೇ ಕುಟ್ಟಿ ಮಾಡೋದ್ರಿಂದ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿದ್ರು ಅವರು. ಸೊ ಅವಾಗಿಂದ ಅಂದ್ಕೊಳ್ತಿದ್ದೆ ನಾನು ಒಂದು ಸರಿ ಮಾಡೋಣ ಒಳ್ಳಲ್ಲಿನೇ ಅಂತ ಹೇಳಿ. ಯಾವಾಗಾದರೂ ಮಾಡಿದರೆ ಹೆಂಗೆ ಮಾಡ್ತಾಯಿದ್ದೆ ಅಂದರೆ ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಅದನ್ನು ಈ ಥರ ಕುಟ್ಟಿ ಮಾಡ್ತಾಯಿದ್ದೆ. ಬಟ್ ಈ ಸರಿ ಡೈರೆಕ್ಟಾಗಿ ಶೇಂಗಾ ಎಲ್ಲನೂ ಹಾಕಿ ಒಂದು ಮುಕ್ಕಾಲು ಗಂಟೆ ಮಾಡಿದ್ದೀನಿ ಈ ಪುಡಿ ಕುಟ್ಟೋದಕ್ಕೆ. ಯಾಕಂದರೆ ಅದು ಒಳ್ಳೆ ಚಿಕ್ಕದಿದೆ, ಅದರಲ್ಲಿನೇ ಅಷ್ಟು ಹಾಕಬೇಕಲ್ಲ. ಬಟ್ ಫೈನಲ್ ಆಗಿ ಬಂದಿರುವಂಥ ಶೇಂಗಾ ಪುಡಿ ಇದೆಯಲ್ಲ, ಅದ್ಭುತ. ನೋಡಿದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದು ಇಷ್ಟೊತ್ತು ಕೂತು ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ. ಅಲ್ಲಿ ಏನು ತಿಂದಿದ್ದೀನಲ್ಲ ಅದೇ ಥರನೇ ಬಂದಿದೆ. ನಂಗೆ ಭಾಳ ಖುಷಿ ಆಗ್ತಾಯಿತ್ತು. ಸೊ ಇನ್ನೊಂದು ಸ್ವಲ್ಪ ಕುಟ್ಟಬೇಕಿತ್ತೇನೋ, ನನಗೆ ಮಧ್ಯದಲ್ಲಿ ಸಿಕ್ಕರೂ ಪರವಾಗಿಲ್ಲ, ಶೇಂಗಾ ಅಲ್ಲ ಅದು ಅಂತ ಹೇಳಿ ತೆಗಿತಾ ಇದ್ದೀನಿ. ಬಟ್ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಯಾರ್ಯಾರೆಲ್ಲ ಒಳ್ಳಲ್ಲಿ ಕುಟ್ಟಿರುವಂಥ ಶೇಂಗಾ ಪುಡಿ ಆಮೇಲೆ ಗುರೆಳ್ ಪುಡಿ ಈಗಲೂ ರೆಗ್ಯುಲರ್ ಆಗಿ ಬಳಸ್ತೀರಾ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಅದರಲ್ಲಿ ಮಾಡಿದಾಗ ಆ ರುಚಿನೇ ಬೇರೆ. ಸೊ 2 ಪುಡಿ ರೆಡಿ ಆಯಿತು. ಅದೇನೋ ನಾವು ರೆಗ್ಯುಲರಾಗಿ ತಿನ್ನೋರಿಗೆ ಕಂಪಲ್ಸರಿ ಪುಡಿಗಳೆಲ್ಲ ಬೇಕು ಅಂತಲೇ ಅನಿಸುತ್ತೆ. ಪುಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಸ್ವಲ್ಪ ಹೋಮ್ವರ್ಕ್ ಇದೆ, ಆಮೇಲೆ ನಾಳೆ ಟೆಸ್ಟ್ ಇದೆ ಅವರಿಬ್ಬರಿಗೆ, ಸ್ವಲ್ಪ ಓದಿಸ್ತಾ ಕೂತಿದ್ದೀನಿ. ಎಂಡ್ ಆಫ್ ದ ಡೇ ಈ ಕೆಲಸ ಕಂಪಲ್ಸರಿ ಮಾಡಿಕೊಳ್ಳೇಬೇಕು ಪ್ರತಿಯೊಬ್ಬರು. ಅಪ್ಪಿತಪ್ಪಿ ನಾವು ಸಿಂಕಲ್ಲಿ ಎಲ್ಲ ವಸ್ತುಗಳನ್ನು ಬಿಟ್ಟು ಹಾಗೆ ಮಲ್ಕೊಂಡ್ರೆ ಕಂಪಲ್ಸರಿ ರಾಶಿಗಟ್ಟಲೆ ಕಾಕ್ರೋಚ್ಗಳಾಗತ್ತೆ. ಮೊನ್ನೆ ನಾನು ಕಿಚನ್ ಕ್ಲೀನ್ ಮಾಡಿದೆ, ಕಾಮೆಂಟ್ ಬಂದಿತ್ತು ನಿಮ್ಮ ಮನೇಲಿ ಕಾಕ್ರೋಚ್ ಇಲ್ಲ, ಅಲ್ಲಿ ಇಲ್ಲ ಅಂತ ಹೇಳಿ. ಅಲ್ಲಿಗಳೆಲ್ಲ ಇದೆ, ಹಾಲಲ್ಲಿದೆ, ಬೆಡ್ರೂಮಲ್ಲಿದೆ, ಆಮೇಲೆ ಕಿಚನಲ್ಲೂ ಕೂಡ ಇದೆ. ಅದು ಯಾವಾಗೋ ಬರುತ್ತೋ ಗೊತ್ತಿಲ್ಲ, ಒಂದಿದೆ. ಸೊ ಕಿಚನ್ ಈ ಕಟ್ಟೆ ಮೇಲೆಲ್ಲ ಸಾಧ್ಯನೇ ಇಲ್ಲ. ಕಾಕ್ರೋಚ್ಗಳು ನಾನು ಅಷ್ಟು ಮನೆ ಕ್ಲೀನ್ ಮಾಡಿದಾಗ ಬಂದಿರೋದೆ 1-2. ಯಾಕಂದರೆ ಪ್ರತಿಯೊಂದು ಜಾಗ ಕ್ಲೀನಾಗಿದ್ದಾಗ ಖಂಡಿತವಾಗಿ ಅವು ಯಾವುವು ಬರಲ್ಲ. ಸೊ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ನಾವು ಮನೇನ ಗಲೀಜು ಇಟ್ಟಾಗ ಅಥವಾ ಅಡುಗೆ ಮನೇಲಿ ಎಲ್ಲನೂ ಅಲ್ಲೇದಲ್ಲೇ ಬಿಟ್ಟಾಗ ಅದನ್ನು ತಿನ್ನೋದಕ್ಕೆ ಅಂತ ಈ ಕಾಕ್ರೋಚ್ ಬರುತ್ತೆ, ಅದನ್ನು ತಿನ್ನೋದಕ್ಕೆ ಅಂತ ಅಲ್ಲಿ ಕೂಡ ಬರುತ್ತೆ. ಸೊ ಗಲೀಜಿದ್ದಷ್ಟು ಇವೆಲ್ಲ ಬರುತ್ತೆ. ನೀವು ಎಷ್ಟು ನೀಟಾಗಿ ಇಟ್ಕೊಳ್ತೀರೋ ಅಷ್ಟು ಎಲ್ಲದರಿಂದನೂ ಆರಾಮಾಗಿರ್ಬೋದು. ಕಿಚನ್ ಚೆನ್ನಾಗಿತ್ತು ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿತ್ತು ಅಂದರೆ ಮನೆ ನೆಮ್ಮದಿಯಿಂದ ಇರುತ್ತೆ ಅಲ್ವಾ. ಸೊ ನಾನು ಮಲ್ಕೊಳ್ಳೋ ಟೈಮಲ್ಲಿ ನನ್ನ ಕಿಚನ್ ಯಾವಾಗಲೂ ಇದೇ ಥರ ನೀಟಾಗಿ ಇಟ್ಕೊಂಡು
ನೆಮ್ಮದಿಯಿಂದ ಮಲ್ಕೊಳ್ತೀನಿ. ಸೊ ಹೋಗಿ ಹಿಂಗೆ ತಲೆ ಇಟ್ಬಿಟ್ರೆ ನೆಮ್ಮದಿಯಾಗಿರುವಂಥ ನಿದ್ದೆ ಬರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇಡೀ ದಿನ ಕಂಪ್ಲೀಟ್ ಆಗಿರುವಂಥ ಕೆಲಸಗಳು ಸೊ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಇವತ್ತಿನ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋ.